ಇವತ್ತಂತೂ ಫುಲ್ ಜಾಲಿ ಜಾಲಿ. ನಮಸ್ತೆ ಕರುನಾಡು, ನಾನು ನಿಮ್ಮ ಇಟ್ಸ್ ಪ್ರಜು. ಇದು ನನ್ನ ಡೇ 21 ವ್ಲಾಗ್. ಇವತ್ತು ನಾನು ಹೊರಟೆ ಮಾರ್ನಿಂಗ್ ಎದ್ದಿದ ತಕ್ಷಣವೇ ಕರಾಟೆ ಟೂರ್ನಮೆಂಟ್ಗೆ. ನೆನ್ನೆ ಹೇಳಿದಾಗೆ ಇವತ್ತು ಸ್ಕೂಲ್ ಝೋನ್ ಲೆವೆಲ್ ಟೂರ್ನಮೆಂಟ್ ಇತ್ತು. ಸೊ ಅದಕ್ಕೆ ಮಾರ್ನಿಂಗ್ ಮಕ್ಕಳನ್ನೆಲ್ಲ ಪಿಕಪ್ ಮಾಡಿಕೊಂಡು ಕರಾಟೆ ಟೂರ್ನಮೆಂಟ್ ಕೊಟ್ಟೆ. ಹೋಗ್ತಾ ಇದ್ದಾಗೆ ಎಲಿಜಿಬಿಲಿಟಿ ಫಾರ್ಮ್ ಇಸ್ಕೊಂಡು ಮಕ್ಕಳು ವೇಯಿಂಗ್ ಟೆಸ್ಟ್ ಮಾಡಿಸಿದ್ರು. ವೇಯಿಂಗ್ ಟೆಸ್ಟ್ ಮಾಡಿಸ್ದಂಗೆ ಎಲ್ಲ ಮಕ್ಕಳದ್ದು ವೇಯಿಂಗ್ ಒಂದೇ ರೀತಿ ಬಂತು. ಬಟ್ ಒಬ್ಬನ ಮಾತ್ರ ಮಿಸ್ ಆಗಿ ಅವರನ್ನು ಡಿಸ್ಕ್ವಾಲಿಫೈ ಮಾಡಿದ್ರು. 2 hours later. ಸೊ ಇವತ್ತಂತೂ ಫುಲ್ಲು ಸ್ಟ್ರೆಸ್ ಆಗೋಗ್ಬಿಟ್ಟಿದೆ. ನಿದ್ದೆ ಅಂತ 3 ಗಂಟೆ ಆಗೋಯ್ತು ಇಲ್ಲೇ. ಸೊ ಅದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ಮನೆಗೆ ಹೊರಟೆ. ಮನೆಗೆ ಬಂದ ತಕ್ಷಣ ಒಂದು ಇರೋ ಕಾಫಿನ ಕುಡ್ಕೊಂಡು ನೆಕ್ಸ್ಟ್ ತಿರ್ಗಾ ರೆಡಿ ಆಗಿಬಿಟ್ಟು, ರೆಸ್ಟೇ ಇಲ್ಲ ಇವತ್ತು ಪೂರ್ತಿ, ರೆಡಿ ಆಗಿಬಿಟ್ಟು ನನ್ನ ಮತ್ತೆ ಇನ್ನೊಂದು ಕ್ಲಾಸ್ ಓಪನ್ ಆಗ್ತಾಯಿದೆ. ಅದು ಸದ್ಯದಲ್ಲೇ ಹೇಳ್ತೀನಿ ಎಲ್ಲಿ ಏನು ಅಂತ. ಅದರದ್ದು ಪಾಂಪ್ಲೆಟ್ಸು ಮತ್ತು ಬ್ಯಾನರು ಎಲ್ಲನೂ ಎತ್ಕೊಂಡು ಹೊರಟೆ. ಹೋಗ್ತಿದ್ದ ಹಾಗೆ ಎಲ್ಲನೂ ಕ್ಲಾಸಲ್ಲಿ ಅನ್ಲೋಡ್ ಮಾಡಿಬಿಟ್ಟು ಮತ್ತೆ ರಿಟರ್ನು ಮನೆಗೆ ಹೊರಡೋಣ ಅಂತ ಹೊರಟೆ. ಹಾಗೆ ಹುಡುಗರು ಬಂದಿದ್ರಲ್ಲ, ಅವ್ರಿಗೆ ಟೀ ಕೊಡಿಸ್ಬಿಟ್ಟು ಈಗ ತೋರಿಸ್ತೀನಲ್ಲ ನನ್ನ ಈ ಸ್ಥಿತಿಗೆ ಈ ದಿನಕ್ಕೆ ಕಾರಣವಾದಂಥ ಕಾಲೇಜು. ಅಸೈನ್ಮೆಂಟ್ ಬರ್ದು ಕೊಡೋದು, ಇವ್ರಿಗೆ ಮೂಲೆಗೆ ಬಿಸಾಕೋದು. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಇದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ನಾನು ಹೊರಟಿದ್ದೆ ರಾಘವೇಂದ್ರ ಸ್ವಾಮಿಯವರ ಮಠಕ್ಕೆ. ಇವತ್ತು ಗುರುವಾರ ಆಗಿರೋದ್ರಿಂದ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಪ್ರತಿ ಗುರುವಾರ ಹೋಗ್ತೀನಿ ನಾನು. ಸೊ ಹೋಗಿದ ತಕ್ಷಣ ದರ್ಶನ ಅಂತೂ ಅದ್ದೂರಿಯಾಗಾಯಿತು. ಅದಾದಮೇಲೆ ಮನುಬ್ರವನ್ನ ಕರ್ಕೊಂಡು ಏನಾದ್ರು ತಿನ್ನೋಣ ಅಂತ ಒಂದು ಕೆಫೆಗೆ ಹೋಗೋಣ ಅಂತ ಹೊರಟ್ವಿ. ಆವಾಗ ಹೋಗಿದ್ದೆ ನಾವು ಬರ್ಗರ್ ಮ್ಯಾನ್ಗೆ. ಅಲ್ಲಿ ಹೋಗ್ತಾ ಇದ್ದಾಗೇ ಗೇಮಿಂಗ್ ಕೌಂಟ್ರ್ ಇದೆ. ಗೇಮಿಂಗ್ ಆಡಿಕೊಂಡು ಹಾವು ಏಣಿ ಆಟ ಆಡಿಕೊಂಡು ಹಾಗೆ ನಮ್ಮ ಆರ್ಡ್ರ್ ಮಾಡಿರೋ ಲೆಮನ್ ಜ್ಯೂಸ್ ಆ್ಯಂಡ್ ಪೆರಿ ಪೆರಿ ಫ್ರೈಸ್ ಮತ್ತು ಪಿಜ್ಜಾ ಬಂತು. ಎರಡನ್ನೂ ಚೆನ್ನಾಗಿ ತಿಂದ್ಕೊಂಡು, ಫಸ್ಟ್ ಟೈಮ್ ನಾನು ಈ ಪಿಜ್ಜಾನ ಟೇಸ್ಟ್ ಮಾಡ್ತಿರೋದು. ತುಂಬ ಚೆನ್ನಾಗಿತ್ತು. ತಿಂದ್ಕೊಂಡು ನೆಕ್ಸ್ಟು ಮನೆಗೆ ಹೊರಟ್ವಿ. ಮನೆಗೆ ಹೋಗೋಣ ಅನ್ನೋಷ್ಟರಲ್ಲಿ ಬ್ಯಾನರು ಶ್ರವಣ್ ಬ್ರೋ ಅಂಗಡೀಲಿ ಇಟ್ಟಿದ್ದೀನಿ, ಎತ್ಕೊಂಡು ಹೋಗೋಣ ಅಂತ ಹೋಗಿದ್ದೆ ತಡ. ಗುರು ಏನಂದ ಅವನು ಕರೆಕ್ಟ್ ಹೇಳು ಗುರು. ಡೋಂಟ್ ಟೇಕ್ ವಿತ್ ಹಾಗೆ ಇವ್ರ ಜೊತೆ ಕೂಳೆ ಮಾಡಿಕೊಂಡು ಸರಿ ಆಗಿದ್ದಾಯಿತು, 10:30 ಆಗೋಯ್ತು ಅಂತ ಅಂದ್ಬಿಟ್ಟು ಮನೆಗೆ ಹೊರಟೆ. ಇದಾಗಿತ್ತು ಇವತ್ತಿನ ವ್ಲಾಗ್. ನನ್ನ ವ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು.